ಮಹಿಳಾ ಮೀಸಲಾತಿ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಮಹಿಳಾ ಸಬಲೀಕರಣಕ್ಕಾಗಿ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತ ಹೇಳಿ ಅವರು ಇದನ್ನ ಬಣ್ಣಿಸಿದ್ದಾರೆ. ತಾಯಂದಿರು ಸಹೋದರಿಯರ ಮೇಲಿನ ಗೌರವ ನಾವಿವತ್ತು ಈ ಒಂದು ಮಸೂದೆ ಮುಖ್ಯವಾಗಿ ತೋರ್ಪಡಿಸ್ತಾ ಇದ್ದೀವಿ. ದೇಶದ ಮೇಲಿನ ಗೌರವಕ್ಕೆ ಇದು ಸಮನಾಗಿದೆ. ತಾಯಂದಿರು ಹಾಗೆ ಮಹಿಳೆಯರ ಮೇಲಿನ ಗೌರವ ಇದೆಯಲ್ಲ, ಇದು ದೇಶದ ಮೇಲಿನ ಗೌರವಕ್ಕೆ ಸಮ. ಇದು ಮಹಿಳಾ ಸಬಲೀಕರಣಕ್ಕೆ ಇದೊಂದು ಐತಿಹಾಸಿಕ ಹೆಜ್ಜೆ ಅಂತ ಹೇಳ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟ್ ಅನ್ನ ಮಾಡಿರೋದು ಎಕ್ಸ್ ಖಾತೆಯಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಬಟ್ ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ವಿರೋಧ ಪಕ್ಷದವರು ಹೇಳ್ತಾ ಇರುವಂತ ವಿಚಾರ ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಮೀಸಲಾತಿ, ಇದ್ರ ಬಗ್ಗೆ ನಮ್ ತಕರಾರಿಲ್ಲ. ಆದ್ರೆ ಆ ಮಹಿಳಾ ಮೀಸಲಾತಿಯ ಜೊತೆಗೇನೆ ನೀವು ಕ್ಷೇತ್ರ ಮರು ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ತಾ ಇರುವಂತ ನಿರ್ಧಾರ ಇದೆಯಲ್ಲ, ಅದಕ್ಕೆ ಮಾತ್ರ ನಮ್ಮ ವಿರೋಧ ಇರೋದು. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಇವತ್ತು ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿ ಮೋದಿ ಇವತ್ತು ದೇಶವನ್ನ ಉದ್ದೇಶಿಸಿ ಅಂತಾರೆ ಸಂಸತ್ನಲ್ಲಿ ಅವರು ಮಾತನಾಡಲಿದ್ದಾರೆ. 3 ಬಿಲ್ಗಳ ಕುರಿತು ಪ್ರಧಾನಿ ದೇಶಕ್ಕೆ ಇದಕ್ಕೆ ಉತ್ತರ ಕೊಡೋದು, ಸಂಸತ್ನಲ್ಲಿ ಉತ್ತರ ಕೊಡೋದು ಅಂತಾರೆ, ಅಥವಾ ಸಂಸತ್ನಲ್ಲಿ ಅದನ್ನು ಮಂಡಿಸುವಂತ ಸಂದರ್ಭ ಅಂತ ಅಂದ್ರೆ. ಸೊ ಆ ಒಂದು ಸನ್ನಿವೇಶವನ್ನ ನಾವಿವತ್ತು ನೋಡಬಹುದಾಗಿದೆ. ಅಲ್ಲಿ ಯಾವ್ಯಾವ ವಿಚಾರಗಳನ್ನ ಅವ್ರು ಉಲ್ಲೇಖ ಮಾಡ್ತಾರೆ, ಏನು ಎತ್ತ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇರುವಂತ ಸಂಗತಿ. ಹಾಗಂತ ಇದು ಅಷ್ಟು ಸುಲಭವಾಗಿ ಕಾನೂನಾಗಿ ಜಾರಿಗೆ ತರೋದಕ್ಕೆ ಸಾಧ್ಯ ಇದೆಯಾ? ಆ ತರ ನಾವು ನೋಡ್ತಾ ಹೋದ್ರೆ ಬಹಳ ಕಷ್ಟ ಸಾಧ್ಯ ಇದೆ ಕೇಂದ್ರಕ್ಕೆ. ಯಾಕೆ ಅಂತ ಅಂದ್ರೆ ಹೇಳಿ ಕೇಳಿ ಇದು ಸಂವಿಧಾನದ ತಿದ್ದುಪಡಿ ಮಸೂದೆ ಆಗಿರುವಂತ ಕಾರಣಕ್ಕಾಗಿ ಇದರಲ್ಲಿ 2/3 ಬಹುಮತದ ಅಗತ್ಯತೆ ಇದೆ. ಆದ್ರೆ ಸದ್ಯದ ಬಿಜೆಪಿ ನೇತೃತ್ವದ NDA ಸರ್ಕಾರಕ್ಕೆ ಅಷ್ಟೊಂದು ಸಂಖ್ಯಾಬಲ ಇದೆಯಾ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈಗಿರುವಂತ 540 ಸಂಸದರು ಏನಾದ್ರೂ ಹಾಜರಾದ್ರೆ ಅದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅಕಸ್ಮಾತ್ 540 ಸಂಸದರು ಹಾಜರಾದ್ರೆ ಈ ಮಸೂದೆ ಅಂಗೀಕಾರ ಆಗೋದಕ್ಕೆ 361 ಮತಗಳ ಅಗತ್ಯತೆ ಇದೆ. ಆದ್ರೆ ಕೇಂದ್ರ NDA ಸರ್ಕಾರದ ಬಳಿ ಇರುವಂತದ್ದು ಸದ್ಯ 294 ಸದಸ್ಯರುಗಳು. ಹಾಗಾಗಿ ಇದು ಬಹಳ ಕಷ್ಟ ಸಾಧ್ಯ ಅಂತಾನೂ ಹೇಳಲಾಗ್ತಾ ಇದೆ. ಈ ಕಾರಣಕ್ಕಾಗಿನೇ ಈ ಮಸೂದೆ ಮಂಡನೆ ಆಗೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗೀಕಾರ ಪಡೆಯೋದು, ಈ ಎಲ್ಲ ಸಂದರ್ಭ ಸನ್ನಿವೇಶ ಇದೆಯಲ್ಲ ಬಹಳ ಕಷ್ಟ ಸಾಧ್ಯ, ಜೊತೆಗೆ ಬಹಳ ಕುತೂಹಲದಿಂದ ಕೂಡಿರುವಂತ ಸಂಗತಿ ಆಗಿದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಸದ್ಯ ಈ ವಿಶೇಷ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ನಾವು ಅಂದ್ಕೊಂಡಂತೆ ಇದು ಬಹಳ ದೊಡ್ಡ ಹೈಡ್ರಾಮಾಗೂ ಸಾಕ್ಷಿ ಆಗ್ಬಹುದಾದಂತ ಸನ್ನಿವೇಶ ಆಗಿದೆ. ಏನಾಗ್ತಾ ಇದೆ ಆರಂಭ ಆಗಿರುವಂತ ಈ ಸನ್ನಿವೇಶದಲ್ಲಿ? ಜೊತೆಗೆ ಇದರ ಸಾಧಕ ಬಾಧಕಗಳು, ಇದನ್ನು ಅಂಗೀಕಾರ ಪಡೆಯುವಂತಹ ಕಷ್ಟ ಸಾಧ್ಯ ಹಾದಿ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಹರೀಶ್. ಮಲ್ತೇಶ್, ವಿಶೇಷ ಸಂಸತ್ ಅಧಿವೇಶನ ಆರಂಭ ಆಗಿರುವಂತಹದ್ದು. ಈಗ ಲೋಕಸಭೆ ಆರಂಭ ಆಗಿದೆ. ಲೋಕಸಭೆಯಲ್ಲಿ ಇವತ್ತು ಪ್ರಮುಖವಾಗಿ 3 ಬಿಲ್ಗಳ ಮಂಡನೆ ಆಗುತ್ತೆ. ಅದರಲ್ಲೊಂದು ನಾರಿ ಶಕ್ತಿ ವಂದನ್, ರಾಜಕೀಯವಾಗಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂತಹ ಬಿಲ್ ಮಂಡನೆ ಆಗ್ತಾ ಇದೆ. ಇದು ತಿದ್ದುಪಡಿ ಮಸೂದೆ. ಯಾಕಂತಂದ್ರೆ 2023ರಲ್ಲೇ ಈ ಮಸೂದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿರುವಂತಹದ್ದು. ಇದಕ್ಕೊಂದಷ್ಟು ಸಣ್ಣ ಪುಟ್ಟ ತಿದ್ದುಪಡಿಯನ್ನು ತಂದು ಈಗ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳುವಂತಹ ಯೋಜನೆಯಲ್ಲಿ ಈಗ ಕೇಂದ್ರ ಸರ್ಕಾರ ಇರುವಂತ ಈ ಒಂದು ಬಿಲ್ಗೆ ಯಾವುದೇ ರೀತಿಯಂತ ವಿರೋಧ ಪಕ್ಷಗಳ ವಿರೋಧ ಆಗಲಿ, ಯಾವುದೇ ರೀತಿಯಾದಂತಹ ಒಂದು ವಿರೋಧ ವ್ಯಕ್ತಪಡಿಸುವಂತದ್ದಾಗ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ಗೆ ಇಲ್ಲ. ಆದ್ರೆ 2 ಪ್ರಮುಖ ಬಿಲ್ಗಳಿಗೆ ಈಗ ವಿರೋಧ ವ್ಯಕ್ತ ಆಗ್ತಾ ಇರುವಂತಹದ್ದು. ಒಂದು ಲೋಕಸಭಾ ಕ್ಷೇತ್ರಗಳ ಹೆಚ್ಚಳ ಮಾಡುವಂತಹ ಒಂದು ಬಿಲ್ಗೆ, ಮತ್ತೆ ಕ್ಷೇತ್ರ ಮರು ವಿಂಗಡಣೆ ಮಾಡುವಂತಹ ಬಿಲ್ಗೆ, 2 ಬಿಲ್ಗಳಿಗೆ ತೀವ್ರತರನಾದಂತಹ ವಿರೋಧ ವ್ಯಕ್ತ ಆಗ್ತಿದೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳು ಇದನ್ನು ತೀವ್ರವಾಗಿ ವಿರೋಧಿಸಿರುವಂತಹದ್ದು. ಕರ್ನಾಟಕ ರಾಜ್ಯ ಸರ್ಕಾರ ವಿರೋಧ ಮಾಡಿದೆ. ಬಹುಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನ ಬರೆದಿದ್ದಾರೆ. ಇದನ್ನು ಡಿಲಿಮಿಟೇಷನ್ ನಿಂದ, ಕ್ಷೇತ್ರಗಳ ಮರು ವಿಂಗಡಣೆಯಿಂದ ಕ್ಷೇತ್ರಗಳ ಹೆಚ್ಚಿಗೆ ಮಾಡೋದ್ರಿಂದ ಕರ್ನಾಟಕಕ್ಕೆ ರಾಜಕೀಯ ಪ್ರಾತಿನಿಧ್ಯತೆ ಬಹಳ ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ. ದೆಹಲಿ ರಾಜಕೀಯದಲ್ಲಿ ದಕ್ಷಿಣ ಭಾರತದ ರಾಜಕೀಯವನ್ನ, ಹಿತಾಸಕ್ತಿಯನ್ನ ಅದುಮುವಂತ ಕೆಲಸ ನಡೆಯುತ್ತೆ ಅನ್ನುವಂತಹದನ್ನ ವಿರೋಧ ಮಾಡಿರುವಂತಹದ್ದು. ಜೊತೆಗೆ ಇದನ್ನ ತೆಲಂಗಾಣ ಸರ್ಕಾರ ಕೂಡ ವಿರೋಧ ಮಾಡಿದೆ. ಮತ್ತೆ ತಮಿಳುನಾಡಲ್ಲಿ ಆಡಳಿತ ಇರತಕ್ಕಂಥ DMK ನೇತೃತ್ವದ ಸರ್ಕಾರ ಕೂಡ ಇದನ್ನು ವಿರೋಧ ಮಾಡಿದೆ. ಕೇರಳ ಸರ್ಕಾರ ಕೂಡ ವಿರೋಧ ಮಾಡಿದೆ. ಬಹುಮುಖ್ಯವಾಗಿ 2011ರ ಜನಗಣತಿಯನ್ನ ಆಧಾರವಾಗಿಟ್ಕೊಂಡು ಈ ಕ್ಷೇತ್ರ ಮರು ವಿಂಗಡಣೆ ಮತ್ತೆ ಲೋಕಸಭಾ ಕ್ಷೇತ್ರಗಳ ಹೆಚ್ಚಳವನ್ನ ಮಾಡಬೇಕು ಅನ್ನುವಂತಹದ್ದು ಈಗ ಕೇಂದ್ರ ಸರ್ಕಾರ ಬಿಲ್ ನ ಪಾಸ್ ಮಾಡ್ಲಿಕ್ಕೆ ಯೋಚನೆಯನ್ನ ಮಾಡಿರುವಂತಹದ್ದು. ಈಗ 2011ರ ಜನಗಣತಿಯನ್ನ ಆಧಾರವಾಗಿಟ್ಕೊಂಡು ಒಂದು ವೇಳೆ ಕ್ಷೇತ್ರ ಮರು ವಿಂಗಡಣೆ, ಲೋಕಸಭಾ ಕ್ಷೇತ್ರಗಳ ಹೆಚ್ಚಳವನ್ನ ಮಾಡಿದ್ದೆ ಆದಲ್ಲಿ 850 ಕ್ಷೇತ್ರಗಳಿಗೆ ಹೆಚ್ಚಳ ಆಗುತ್ತೆ. 543 ಕ್ಷೇತ್ರಗಳಿಂದ 850
ಕ್ಷೇತ್ರಗಳಿಗೆ ಹೆಚ್ಚಳ ಆಗುತ್ತೆ. 850 ಕ್ಷೇತ್ರಗಳಿಗೆ ಹೆಚ್ಚಳ ಆಗಿದೆ. ಆದಲ್ಲಿ ದಕ್ಷಿಣ ಭಾರತದ ಕ್ಷೇತ್ರಗಳ ಸಂಖ್ಯೆ ಮತ್ತೆ ಪಾಲು ಬಹಳಷ್ಟು ಕುಸಿತ ಕಾಣುತ್ತೆ. ಅಂದ್ರೆ ಏರಿಕೆ ಆದ್ರೂ ಕೂಡ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ದಕ್ಷಿಣ ಭಾರತದ ಪಾಲು ಸಾಕಷ್ಟು ಗಣನೀಯವಾಗಿ ಕುಸಿಯುತ್ತೆ. ಇದು ಎಲ್ಲ ಒಂದ್ ಕಡೆ ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಆತಂಕಕ್ಕೆ ಈಗ ಕಾರಣ ಆಗಿರುವಂತಹದ್ದು. ಮತ್ತೆ ದೆಹಲಿ ಕೇಂದ್ರಿತ ರಾಜಕಾರಣದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಇನ್ನ ಭವಿಷ್ಯದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಮತ್ತೆ ಹೆಚ್ಚಿನ ಆದಾಯವನ್ನು ಕೊಡ್ತಕ್ಕಂತ ದಕ್ಷಿಣ ಭಾರತದ ರಾಜ್ಯಗಳಿಗೆ ದೆಹಲಿ ರಾಜಕಾರಣದಲ್ಲಿ ಪ್ರಾತಿನಿಧ್ಯ ಕುಸಿಯುತ್ತೆ, ಮತ್ತೆ ಪ್ರಾಮುಖ್ಯತೆ ಕೂಡ ಕುಸಿದು ಹೋಗುತ್ತೆ. ಈ ಒಂದು ಆತಂಕವನ್ನ ಈಗ ದಕ್ಷಿಣದ ರಾಜ್ಯಗಳು ವ್ಯಕ್ತಪಡಿಸ್ತವೆ. ಈಗ ಕೇಂದ್ರ ಸರ್ಕಾರ ಹೇಳ್ತಿದೆ, ಜನಸಂಖ್ಯೆ ಆಧಾರದಲ್ಲಿ ನಾವು ಮಾಡೋದಿಲ್ಲ, ಎಲ್ಲಾ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳನ್ನ 50% ಏರಿಕೆ ಮಾಡ್ತೀವಿ ಅನ್ನುವಂತಹದ್ದು. ಒಂದು ವೇಳೆ ಜನಸಂಖ್ಯೆಯ ಆಧಾರದಲ್ಲಿ 2011ರ ಜನಸಂಖ್ಯೆಯ ಆಧಾರದಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರ ಈ ಒಂದು ಲೋಕಸಭಾ ಕ್ಷೇತ್ರಗಳ ಹೆಚ್ಚಿಗೆ ಮಾಡಿದ್ದೇ ಆದಲ್ಲಿ ಕೇರಳದಲ್ಲಿರ್ತಕ್ಕಂಥ 20 ಕ್ಷೇತ್ರಗಳಲ್ಲಿ ಇನ್ನಷ್ಟು ಕ್ಷೇತ್ರಗಳನ್ನ ಕಳೆದುಕೊಳ್ಬೇಕಾಗುತ್ತೆ. 50% ಏರಿಕೆ ಮಾಡಿದ್ದೇ ಆದಲ್ಲಿ 30 ಕ್ಷೇತ್ರಗಳಿಗೆ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ಕರ್ನಾಟಕದ್ದು ಕೂಡ ಈಗ ಜನಸಂಖ್ಯೆಯ ಮಾನದಂಡವನ್ನು ಇಟ್ಕೊಂಡ್ರೆ 41 ಕ್ಷೇತ್ರಗಳಿಗೆ ಹೆಚ್ಚಿಗೆ ಆಗುತ್ತೆ. 28ರಿಂದ 41 ಕ್ಷೇತ್ರಗಳು ಹೆಚ್ಚಾಗುತ್ತೆ. ಈಗ 50% ಹೆಚ್ಚಿಗೆ ಮಾಡಿದ್ದೇ ಆದಲ್ಲಿ 42 ಕ್ಷೇತ್ರಗಳಿಗೆ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಒಂದು ಕ್ಷೇತ್ರ ಹೆಚ್ಚಿಗೆ ಸಿಗುತ್ತೆ. ಈಗ ತಮಿಳುನಾಡಿದ್ದು ಕೂಡ ಇದೇ ಪರಿಸ್ಥಿತಿ ಆಗಿರುವಂತಹದ್ದು, ತೆಲಂಗಾಣದ್ದು ಕೂಡ ಇದೇ ಪರಿಸ್ಥಿತಿ ಆಗಿರುವಂತಹದ್ದು. ಬಹುತೇಕ ದಕ್ಷಿಣದ ರಾಜ್ಯಗಳು ಈ ಒಂದು ಕೇಂದ್ರದ ಈ ಹೊಸ ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸಿವೆ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಆಡಳಿತದಲ್ಲಿ ಇರತಕ್ಕಂಥ ಟಿಡಿಪಿ ಪಕ್ಷ ಇದನ್ನ ಸಪೋರ್ಟ್ ಮಾಡಿದೆ, ಈ ಬಿಲ್ ಅನ್ನ ಸಪೋರ್ಟ್ ಮಾಡ್ತಿದೆ. ಮತ್ತೆ ಆಂಧ್ರ ಪ್ರದೇಶದ ವಿರೋಧ ಪಕ್ಷ ಆಗಿರ್ತಕ್ಕಂಥ YSRCP ಕೂಡ ಈ ಒಂದು ಬಿಲ್ಗೆ ಸಪೋರ್ಟ್ ಅನ್ನ ಮಾಡಿರುವಂತಹದ್ದು. ಈಗ ಬಹು ಮುಖ್ಯವಾಗಿ ನಾವು ನೋಡೋದಾದ್ರೆ 1971ರ ಜನಗಣತಿ ಆಧಾರದ ಮೇಲೆ ಇಲ್ಲಿವರೆಗೂ ಕೂಡ ಕ್ಷೇತ್ರಗಳ ಮರುವಿಂಗಡಣೆ ಆಗಿದ್ದಂತದ್ದು. ಇಂದಿರಾ ಗಾಂಧಿ ಅವರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 1976ರಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ. 2001ರವರೆಗೂ ಯಾವುದೇ ರೀತಿಯಾದಂತಹ ಕ್ಷೇತ್ರ ಮರುವಿಂಗಡಣೆ ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಹೆಚ್ಚಳ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಇಂದಿರಾ ಗಾಂಧಿ ಅವರು ಜಸ್ಟ್ ಹೋಲ್ಡ್ ಹರೀಶ್ ಮಾತನಾಡ್ತೀನಿ.